ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಎಲ್ಲ ಕಡೆ ಅಂತಂದ್ರೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಇದೆ ಅಂತ ಹೇಳ್ತಾರೆ. ಯಾಕೆ ಸರ್? ಅಲ್ಲ, ಪವರ್ ಗ್ರಿಡ್ದಿಂದ ಅವರೆಲ್ಲ ಡೆಸ್ಕು ವಿಕಲಚೇತನರಿಗೆ ಅವ್ರಿಗೆ ಏನು ಬೇಕಾಗಿದೆ ಅಂತ ಎಲ್ಲ ಸಲಕರಣೆಗಳನ್ನ, ಎಕ್ವಿಪ್ಮೆಂಟ್ಗಳನ್ನ, ಏನು ಅಂಗನವಾಡಿಯವ್ರಿಗೆ ನಿಮ್ಮ ಏನು ಡ್ರಿಂಕಿಂಗ್ ವಾಟರ್ ಪ್ಯೂರಿಫೈಯರನ್ನ, ಆಮೇಲೆ ಟೂರಿಸಮ್ ಇದರಿಂದ ದಿವಸ ಎಲ್ಲರಿಗೂ ಕೂಡ ಈ ಮೊಬೈಲ್ ಕ್ಯಾಂಟೀನನ್ನು, ಇದೆಲ್ಲನೂ ಕೂಡ ಮಹತ್ವದಲ್ಲ. ಅದನ್ನು ನಾವು ಭಾಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು, ನಾವು CEO, ಪವರ್ ಗ್ರಿಡ್ನವರು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲವೂ ಕೂಡ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಸಲಹೆ ಕೊಡತ್ತಿದ್ರಿ ಇದು ಅಂದರೆ ನಾವು BLD ಇಂದ ಅನುಕೂಲ ಮಾಡಿಕೊಡ್ತೀವಿ ಮೆಡಿಕಲ್ ಸ್ಟೂಡೆಂಟ್ಗಳಿಗೆ, ಅದೇ ರೀತಿ ಮಾಡಿ ಅಲ್ಲ. ನಾನೇನು ಹೇಳಿದ್ದೀನಿ, ಈಗ ಏನು ಕಂಪ್ಯೂಟರ್ಸ್ ಕೊಡ್ತಾ ಇದ್ರಲ್ಲ, ಮಾನದಂಡ ಸ್ಟ್ರಿಕ್ಟ್ ಮಾನದಂಡ ಎಲ್ಲ ಮಾಡಿರಿ. ಎಲ್ಲನೂ ಕೂಡ ನೀಡಿ ಯಾರದಾರ ಫಲಾನುಭವಿಗಳು ಹೋಗಬೇಕು. ಅವರು ಒಂದು ಸರ್ಕಾರ ಗೈಡ್ಲೈನ್ಸ್ ಇರೋದು ಪ್ರಕಾರ ಕೊಡ್ತಾ ಇದ್ದಾರೆ. ನಾನು ಉದಾಹರಣೆ ಕೊಟ್ಟೆ ಅವಾಗ. ಈ ಮೆಡಿಕಲ್ ಸ್ಟೂಡೆಂಟ್ಸ್ ಭಾಳಷ್ಟು ಕಡೆ ಈ ಗೌರ್ಮೆಂಟ್ ಸೀಟ್ ಸಿಗ್ತಾವೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಾಗೂ ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ನಾಗೂ ಗೌರ್ಮೆಂಟ್ ಸೀಟ್ಸು, ಅವಕ್ಕೂ ಕೂಡ ಪಾಪ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇರ್ತದೆ ಫೀಸ್. ನಾನು ಹೇಳಿದೆ ಮುದ್ದೆ ಬೆಳೆದ ಅದೊಂದು ಉದಾಹರಣೆ ಕೊಟ್ಟೆ. ಅವಾಗ ಪಾಪ ತಂದೆ ತಿರ್ಕೊಂಡಿದ್ದ, ತಾಯಿ ಪಾಪ 4,000 ದುಡಿತಿದ್ಲು. ಅವ್ರು ಇವೇ ಪೇಪರ್ನಾಗ ಹಾಕಿದ್ರು. ಅವಾಗ ಆ 4,000 ಊಟ ಬಿಟ್ಟು ಕೂಡ 4,000 ಕೊಟ್ಟರು ಕೂಡ 48,000 ರೂಪಾಯಿ ಆಯಿತು ವರ್ಷಕ್ಕೆ. ಫೀನೇ 1.5 ಲಕ್ಷ. ಹಾಸ್ಟೆಲು, ಮೆಸ್ಸು, ಬುಕ್ಸು, ಸ್ಟೆಥೋಸ್ಕೋಪು, ಆ್ಯಪ್ರನ್ನು ಎಲ್ಲ ಕೂಡ 2 ಲಕ್ಷ, 2.5 ಲಕ್ಷ ಬೇಕಾಗ್ತದೆ. ಮತ್ತು 2 ಲಕ್ಷ ಬೇಕಾಗ್ತದೆ, 15 ಲಕ್ಷ ಬೇಕಾಗ್ತದೆ. 4,000ದಾಗ 2,000 ಹೊಟ್ಟಿಗೂ ಬೇಕಲ್ಲ ಪಾಪಕ್ಕೆ ಆ ತಾಯಿಗೆ. ಆಮೇಲೆ ಅದಕ್ಕೆ 24,000 ಏನು ಮಾಡ್ತಾರೆ ಅವರು? ಅಂಥವ್ರಿಗೆ ಈ ಫೆಸಿಲಿಟಿಗೆ ಹೋಗಿ ನಾವೇನು ಪ್ರತಿ ವರ್ಷ ನಾನು ಹೆಲ್ಪ್ ಮಾಡ್ತೀನಿ. ಇರೆಸ್ಪೆಕ್ಟ್ ಆಫ್ ದಿಸು ನಾನು ಯಾರ್ಯಾರು ಗೌರ್ಮೆಂಟ್ ಮೆಡಿಕಲ್ ಸೀಟ್ಸು ಇನ್ ಗೌರ್ಮೆಂಟ್ ಕಾಲೇಜಸ್ ಆ್ಯಂಡ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಚಾನ್ಸ್ ಇರ್ತಾರೆ. ಯಾರು ಬಡವರಿದ್ದಾರೆ, ಶ್ರೀಮಂತರಲ್ಲ, ಉದಾಹರಣೆ ಕೊಟ್ಟಿಲ್ಲ ಆ ಥರ. ಆಮೇಲೆ ಯಾರು ಭೂಮಿ ನೀರಾಗಿಲ್ಲ, ಅದು ಚಾದ ಗಡಿದಾಗಿ ಕೆಲಸ ಮಾಡ್ತಿದ್ದ ಇಂಥವ್ರಿಗೆಲ್ಲ ನೀವು ನೋಡಿದಿರೋದಲ್ಲ. ಅಂಥ ಫಲಾನುಭವಿಗಳಿಗೆ ಕೊಡ್ರಿ. ಮೆಡಿಕಲ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾರು ಗೌರ್ಮೆಂಟ್ ಸೀಟ್ ಸಿಗ್ತಿರ್ತದೆ, ಬಡವರು ಇರ್ತಾರೆ, ಶ್ರೀಮಂತರಿಗೆಲ್ಲ. ಮತ್ತು ನಮ್ಮ ಇಂಡಿಪೆಂಡೆಂಟ್ ಕೊಟ್ಟಾಗ ಅದನ್ನು ಹೇಳ್ತಾ ಇದ್ದೀನಿ. ಸರಿ, ನಾಳೆ ಉಪಚುನಾವಣೆ ಮಾಡೋಣ. ಈಗ ಇದು ನೋಡಿ, ಇದು ಭಾಳ ಸಣ್ಣ ಪ್ರಮಾಣದಲ್ಲಿದೆ. ಈಗ ನಾನು ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ಕೊಂಡಿದ್ದೀನಿ, ದೊಡ್ಡ ಪ್ರಮಾಣದಲ್ಲಿ ಈಗ ಬೆಣ್ಣೆ ಹಳಕ್ಕೆ ಮನೆ ಕೊಟ್ಟು 100 ಕೋಟಿ ಕೊಟ್ಟಿದ್ದಾರೆ. ನಾವು ಹಿಂದೆ ನೀರಾವರಿ ಮಂತ್ರಿ ಇದ್ದಾಗ ಒಂದು ದೊಡ್ಡ ಪ್ರಪೋಸಲ್ ಮಾಡಿದ್ದೀವಿ. 2,500 ಕೋಟಿ ವ್ಯಾಪ್ಕೋದಿಂದ ಕೇಂದ್ರ ಸರ್ಕಾರದ ಒಂದು ಏಜೆನ್ಸಿ ಮೂಲಕ ಭಾಳ ದೊಡ್ಡ ಅಮೌಂಟ್ ಆಯಿತು. ಅದಕ್ಕೆ ಅದು ಕೇಂದ್ರ ಸರ್ಕಾರದಿಂದ ಅನುಮೋದನೆ ಸಿಕ್ಕಿಲ್ಲ. ಹೀಗಾಗಿ ಹೀಗೆ ನಾವು ಅದನ್ನು ಆಶೆ ಬಿಟ್ಟಿದ್ದೀವಿ. ನಾವು ಅವಾಗ ಕೋಶಿ ನದಿಗೆ ಏನು 4,000 ಕೋಟಿ ಕೊಟ್ಟರು, ಅದ್ರ ಉದ್ದೇಶ ಮೇಲೆ ನಾವು ಕೇಳಿದ್ದೀವಿ, ಕೇಂದ್ರ ಸರ್ಕಾರ ಕೊಡಲಿಲ್ಲ. ಅದಕ್ಕೆ ಈಗ ರಾಜ್ಯ ಸರ್ಕಾರದಿಂದ ಒಂದು ಮಾಡ್ರೇಟ್ ಪ್ರೊಫೆಸರ್ ಇಂಪಾರ್ಟೆಂಟ್ ಅದಾಗ ಫೇಸ್ ವೈಸ್ ಮಾಡಿಕೊಂಡು ಅದ್ರಾಗ ಪ್ರಮುಖವಾಗಿರುವಂಥದ್ದು 100-200 ಕೋಟಿ ರೂಪಾಯಿ ಒಂದು ಇದು ಕೂಡ ಮಾಡ್ತೀವಿ. ಇದು ಸರಿಯಾಗಿ ಕೆಲಸ ಆಗಿರೋದ್ರೆ ಅದಕ್ಕೆ ನಾನು ನಿಶ್ಚಿತವಾಗಿ ಕೂಡ CS ಅವರು ಇಲ್ಲೇ ಇದ್ದಾರೆ, ನಾನು ಅದನ್ನು ನಿರ್ದೇಶನ ಕೊಡ್ತೇನೆ. ಸರ್, ನಾಳೆ ಉಪಚುನಾವಣೆ ಮತದಾನ ಇದೆ. ಬಿಜೆಪಿ ಎರಡೂ ಕಡೆನೂ ಗೆಲ್ತೀವಿ ಅಂತ ಹೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವಿಜೇಂದ್ರ ಅವರು. ನೋಡ್ರಿ, CM ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸರ್. ನಾನೇನು ಹೇಳಿದ್ದೀನಿ? ನಿಶ್ಚಿತವಾಗಿ ವಿಜೇಂದ್ರವ್ರನ್ನ ಈ ಚುನಾವಣೆ ಮುಗಿದ ತೆಗೆದಾಕ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, 2 ಮಾತಿಲ್ಲ. ಏನ್ರಿ ಅವ್ರು ತಿಳ್ಕೊಂಡಾರ ದಿವಸ ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಊಟ ಹಾಕಿದ್ರೆ ನಾವು ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕುಡಿದ್ರೆ ನಾವು 25. ಅದೇ ಸರ್, ಅವರೇ ಈ ಬಾರಿ ಹಾಕಂಗಿಲ್ಲ. ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಪರಿಪೂರ್ಣವಾಗಿ ಮುಟ್ಟಿಲ್ಲ ಜನರಿಗೆ. ಅದನ್ನೇ ಹಿಡ್ಕೊಂಡು ಈಗ ಅವ್ರಿಗೆಲ್ಲ ಈ ಜನರಿಗೆ ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಿ ಅಂತ ಗ್ಯಾರಂಟಿ AI ತಂತ್ರಜ್ಞಾನ ಬಳಸಿಕೊಂಡು ಹಣ ಹಂಚ್ತಾ ಇದ್ದಾರೆ ಅಂತ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಬಿಜೆಪಿ ಹೊರಬಿಡ್ತಾ ಇದ್ದಾರೆ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು, ಕಲೆಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾರೆ ಯಾರು ಅವರೇ ಮಾಡಿದ್ರು. ಮತ್ತು ಅವ್ರ ಮ್ಯಾಗ ಅಲಿಗೇಷನ್ ಇತ್ತಲ್ಲ, ಸಹಿ ಮಾಡ್ತಾರೆ ಯಡಿಯೂರಪ್ಪನವ್ರು, ಇವರೇ ಸಹಿ ಮಾಡ್ತಾರೆ ಅಂತೇಳಿ ನಮ್ಮ ಸ್ನೇಹಿತರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಿದ್ರು. ವಿಜೇಂದ್ರ ಅವರು, ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಇನ್ನೊಂದೆಲ್ಲ ದುಡ್ಡು ಬಿಟ್ಟು ಬಂದರೆ 10,000 ಕೋಟಿ ಅಂತ ಹೇಳ್ತಿದ್ರು. ನಾ ಹೇಳತ್ತೀರ ಮತ್ತೆ ಇದನ್ನು ಹೇಳ್ಯಾರ ಇಲ್ಲೋ? ಯತ್ನಾಳ್ ಅವ್ರು ಹೇಳ್ಯಾರಲ್ಲೋ? ಏನು ಹೇಳಿದ್ರು? 10,000 ಕೋಟಿ ರೂಪಾಯಿ ಸಿಂಗಾಪುರ
ಮಾರಿಷಸ್ ನೆನಪಕ್ಕ ನೆನಪದ ಮಾರಿಷಸ್ನಾಗ 10,000 ಕೋಟಿ ರೂಪಾಯಿ ಇಟ್ಟು ಬಂದಾಗ ಅಂತ ಹೇಳ್ತಾರೆ. ದುಬೈದಾಗ, ಸಿಂಗಾಪುರ್ನಾಗ, ಮಾರಿಷಸ್ನಾಗ ಏನು ಹೇಳ್ತಾರೆ ಅವ್ರಿಗೆ ನಮ್ಗೆ ಕೇಳ್ರಿ, ಪಟ್ಟಿಕಣ ಅವ್ರು ಕೇಳ್ರಿ. ತಪ್ಪಿದ್ರೆ ಯಾವ ಊರು ನನಗೆ ಗೊತ್ತಿಲ್ಲ, ಮಾರಿಷಸ್ ನಾನು ಕೇಳಿದ್ನಿ, ಅವ್ರು ಕೇಳ್ರಿ. ಮತ್ತು ಅವ್ರು ತೊಗೊಂಡು ಪ್ರಚಾರ ಮಾಡ್ಕೊಂಡಿದ್ರು. ಮತ್ತು ವಿಜೇಂದ್ರ ಎಷ್ಟು ಪವರ್ಫುಲ್ ಇದ್ದಂದ್ರೆ 2 ಕ್ಷೇತ್ರ ಗೆಲ್ಲೋದಿದ್ರು ನಮಗೆ ಯತ್ನಾಳ ಯಾಕೆ ಬೇಕಾಗಿತ್ತ? ಉಚ್ಚಾಟಿತ ಯತ್ನಾಳ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ಬೇಕು, ಪಾಳೆ ಬತ್ತಿ ಅವ್ರಿಗೆ. ಯತ್ನಾಳ ಹೋದ್ರು ಗೆಲ್ಲಲ್ಲ. ಈ ವಿಜೇಂದ್ರ ಕೂಡ ಯತ್ನಾಳ ಹೋದ್ರು ಖರಿಯಾದ ಡಮಾರ. ಮಾರ್ಜಿನ್ ಹೆಚ್ಚಾಗುತ್ತೆ. ಬಾಗಲಕೋಟ್ನಾಗ ಅಲ್ಲಿ ಸೋಲ್ತೀವಿ. ಏನು ಮಾಡಿದಂಗೆ ಆಯಿತು? ಯತ್ನಾಳ ಪ್ರಚಾರಕ್ಕೆ ಹೋದ್ರು ಕೂಡ ಸೋತರು. ಅದಕ್ಕೆ ವಿಜೇಂದ್ರ ಮತ್ತು ಯತ್ನಾಳ ಕೂಡ ಮನೆಗೆ ಹೋಗೋದು. ಮತ್ತೆ ಯಾರು ಸರ್ ಹೊಸದಾಗಿ ಸರ್ ಖರ್ಗೆ ಅವರು ಹೇಳಿದ ಬಿಜೆಪಿ RSS ವಿಶೇಷ ಅದು ನೋಡಿ ಯಾವ ಕ್ಯಾಮ್ರಾ ಸರಿ ಕ್ಯಾಮ್ರಾ ಅನೇಕ ಸಲ ರಾಜಕೀಯವಾಗಿ ಟೀಕೆಗಳು ಆಗ್ತದೆ. ನಮ್ಮೆಲ್ಲ ಮಾಡ್ತಾರೆ, ನಾವು ಅವ್ರ ಮೇಲೆ ಮಾಡಿರ್ತೀವಿ. ಅದೇನದು ಇವರೆಲ್ಲ ಬರೀ ಬೆಂಕಿ ಹಚ್ತಾರ. ನಾವು ಕಟ್ಟಿ ಡಬ್ಬ ಇಟ್ಕೊಂಡು ಓಟಿರ್ತಾರ, ಎಲ್ಲೋದ್ರಲ್ಲಿ ಬೆಂಕಿ ಇರ್ತಾರ. ಏನ್ರಿ ಇವ್ರು ದೇಶದ ಸಲ ಹೋರಾಟ ಮಾಡಿಲ್ಲ, ಅದೂ ಸತ್ಯ ಅದ. ಏನ್ರಿ ಇವತ್ತು ಬಂದು ರಾಷ್ಟ್ರೀಯತೆ ಹೇಳ್ತಾರೆ ನಮ್ಮ ಬಗ್ಗೆ ಎಲ್ಲನೂ. ಸರ್ ಅಷ್ಟೇ ಇಂಡಿಯಾ ಗೇಟ್ನಾಗ ಹೋಗ್ರಿ ನೀವು. ಇಂಡಿಯಾ ಗೇಟ್ನಾಗ ಅಲ್ಲಿ ಯಾರ್ಯಾರು ಸ್ವತಂತ್ರ ಇದ್ರಾಗ ಪ್ರಾಣ ಕಳ್ಕೊಂಡ್ರೆ ಎಲ್ಲರ ಹೆಸರುಗಳು ಅದಾವ. 100 ಜನ ಮುಸಲ್ಮಾನರು ಅದಾವ. ಒಬ್ಬರೊಬ್ಬರ ಜನ ಹೆಸರು ಬೇಕಲ್ಲ ಬಿಜೆಪಿ ಅವ್ರದ್ದು. ಯಾರೇ ಪ್ರಾಣ ತಕ್ಕೊಂಡು ಸ್ವಾತಂತ್ರ್ಯ ಎಲ್ಲ ಬ್ರಿಟಿಷ್ ಏಜೆಂಟ್ ಆಗಿದ್ದವು ಅವಾಗ. ಈಗ ಬಂದು ನಮ್ಗೆ ರಾಷ್ಟ್ರೀಯತೆ, ದೇಶಾಭಿಮಾನ ಬಪ್ಪರ್ ಹೇಳೋದು ಹೇಳ್ತಾರಲ್ಲ. ಅವರು ಖರ್ಗೆ ಅವ್ರು ಯಾವ ರೀತಿಯಿಂದ ಅರ್ಥದ ಹೇಳಿದ್ರೆ ಅದನ್ನ ಅರ್ಥ ಮಾಡ್ರೆ ಇವರು ವಿಷಕಾರಿ ಇದು ಮಾಡುವಂಥದ್ದು ಹಿಂಗೆ ಮಾಡ್ತಾರ. ಅದಕ್ಕೊಂದು ಹೇಳಿದಾರೆ ಅವ್ರಿಗೆ. ಸರ್ ಹೊಡೆದು ಸಾಯಿಸಬೇಕು ಅಂತ ಹೇಳಿ ಪ್ರಚೋದನೆ ಕೊಟ್ಟರು. ಏನೋ ಅದು ಯಾವ ಅರ್ಥ ಹೇಳಿದ್ದಾರೆ? ಹೊಡೆದ ಲಿಟ್ರಲ್ಲಿ ಹಾವು ಹೋಗೋದಿರ್ತದಲ್ಲ ಏನ್ರಿ, ವಿಷಕಾರಿ ಹಾವುಗಳು ಇದು ಮಾಡ್ಬೇಕಂದ್ರೆ ಅವ್ರಿಗೆ ಇವ್ರು ನಿರ್ಮೂಲನೆ ಮಾಡಿರಿ ಇವ್ರನ್ನ ಅಂತ ಅಂದಾಗ ಹೊಡೆದು ಕೊಲ್ಲರ್ ಲಿಟ್ರಲಿ ಹೊಡೆದು ಕೊಲ್ಲಂದಾಗ ಅನ್ನೋದು ನಿಮಗೂ ಗೊತ್ತಿರ್ತದಲ್ಲ ಮೀಡಿಯಾವ್ರಿಗೆ. ಸುಮ್ಮನೆ ನೀವು ಅದಕ್ಕೆ ಬಣ್ಣ ಹಚ್ತೀರಿ. ಸರ್ ಪಂಚಮಸಾಲಿ ಜಗದ್ಗುರುಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ನೋಡಿ, ಬೆಂಗಳೂರಲ್ಲಿ ಕಾನೂನಾತ್ಮಕ ಏನು ಕಾನೂನು ಆ ಕಾನೂನಾತ್ಮಕ ಸತ್ಯವೋ ಅದೇನಿದೆ ಕಾನೂನು ಕ್ರಮ ಕೈಗೊಳ್ತಾರೆ. ಸರ್ ಅವರು ಸಹ ಇಲ್ಲಿ ಬಿಜಾಪುರದಲ್ಲಿ ಒಂದು ಕೇಸ್ ದಾಖಲೆ ಮಾಡಿದ್ದಾರೆ ಸರ್. ನನಗೆ 3 ಕೋಟಿ ದಾಖಲೆ ಮಾಡಿದ್ರು ಅಂತ. ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ. ನಮಗೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಏನು ಕಾನೂನಿದೆ ಆ ಕಾನೂನು ಪ್ರಕಾರ ಏನು ಸತ್ಯ ಇದೆ, ಅಸತ್ಯ ಇದೆ, ಅದರ ಮೇಲೆ ಕ್ರಮ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.